ನಮ್ಮ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಪ್ರತಿಯೊಂದಕ್ಕೂ ಒಂದೊಂದು ಕಾರಣ ಇದೆ ಮತ್ತು ಪ್ರತಿಯೊಂದಕ್ಕೂ ಒಂದೊಂದು ಸೂಚನೆಗಳು ಸಿಗುತ್ತೆ. ಅಂದರೆ ನಮ್ಮ ಮನೆಗೆ ಒಳ್ಳೆಯದಾಗುತ್ತೆ ಅಂದರೂ ಸೂಚನೆಗಳು ಸಿಗುತ್ತೆ, ನಮ್ಮ ಮನೆಗೆ ಕೆಟ್ಟದಾಗುತ್ತೆ ಅನ್ನೋದ್ರೂ ಸೂಚನೆಗಳು ಸಿಗುತ್ತೆ. ನಾನು ಹಿಂದೆ ಒಂದು ವಿಡಿಯೋದಲ್ಲಿ ನಮ್ಗೆ ಒಳ್ಳೇದಾಗಬೇಕಾದ್ರೆ ನಮಗೆ 12 ಸೂಚನೆಗಳು ಏನು ಸಿಗುತ್ತೆ, ಅದರಲ್ಲಿ ಯಾವ್ದಾದ್ರು ಒಂದು ಸಿಕ್ಕಿದ್ರೂ ನಮಗೆ ಶುಭ ಆಗುತ್ತೆ ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೆ. ಅದು ನೀವು ನೋಡಿಲ್ಲ ಅಂದರೆ ನಾನು ವಿಡಿಯೋ ಲಿಂಕ್ ಹಾಕಿರ್ತೀನಿ, ಕೊನೆಯಲ್ಲಿ ಎಂಡಿಂಗಲ್ಲಿ ನೋಡಿ. ಮತ್ತು ಈ ವಿಡಿಯೋದಲ್ಲಿ ನಾನು ನಮ್ಮ ಮನೆಗೇನಾದರೂ ಕಷ್ಟ ಬರ್ತಾ ಇದ್ದರೆ ಅದರ ಸೂಚನೆ ಏನು ಸಿಗುತ್ತೆ ಅಂತ ತಿಳಿಸ್ಕೊಡ್ತೀನಿ. ಅದರ ಸೂಚನೆ ಸಿಕ್ಕಿದ ತಕ್ಷಣ ನೀವು ಯಾವುದಕ್ಕೆ ಏನು ತಪ್ಪು ಮಾಡಿದ್ದೀವಿ ಅಂತ ನೋಡಿಕೊಂಡು ಯಾವುದಾದ್ರೂ ದೇವಸ್ಥಾನದಲ್ಲಿ ಅಭಿಷೇಕ, ಪೂಜೆ ಆ ಥರ ಮಾಡೋದ್ರಿಂದ ನಮಗೆ ಬರುವಂಥ ಕಷ್ಟಗಳು ಬರೋದನ್ನು ತಪ್ಪಿಸೋಕ್ಕಾಗದೆ ಹೋದ್ರೂ ಅದರ ಭಾರನ ಕಮ್ಮಿ ಮಾಡ್ಕೋಬೋದು. ಅಂದರೆ ಕಷ್ಟಗಳು ಬರೋದನ್ನು ಕಮ್ಮಿ ಮಾಡ್ಕೋಬೋದು, ಜಾಸ್ತಿ ಬರೋದು ಕಮ್ಮಿ ಆಗುತ್ತೆ. ಆ ಥರ ಅದನ್ನು ಹೇಳೋದಕ್ಕೆ ಮುಂಚೆ ನನ್ನ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರು ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಬನ್ನಿ ಯಾವ್ಯಾವುದು ಅಂತ ಹೇಳ್ತೀನಿ. ನಮಗೆ ಲಕ್ಷ್ಮಿ ಬರೋದಕ್ಕೂ ಮುಂಚೆ ಈ ಕಪ್ಪು ಇರುವೆಗಳು ಓಡಾಡೋದು, ಆ ಥರ ಹಸುಗಳು ಮನೆ ಬಂದು ನಿಂತ್ಕೊಳ್ಳೋದು, ಈ ಥರ ಎಲ್ಲ ಶುಭ ಸೂಚನೆಗಳು ಸಿಗುತ್ತೆ. ಮತ್ತು ಮಕ್ಕಳು ನಗೋದು, ಮಕ್ಕಳು ಮನೆಗೆ ಬರೋದು, ನಮಗೇನೋ ಒಂಥರ ಆಹ್ಲಾದಕರ ವಾತಾವರಣ ಬರೋದು, ಎಡಗಣ್ಣದ್ರೋದು, ಆ ಥರ ಎಲ್ಲ ಆಗುತ್ತೆ. ಅದೇ ನಮಗೆ ಕಷ್ಟಗಳು ಬರುತ್ತೆ ಅನ್ನೋದೊಂದು ಸಂಕೇತ ಆಭರಣಗಳ ನಷ್ಟ ಆಗುತ್ತೆ. ಅಂದರೆ ಚಿನ್ನ ಅಥವಾ ಬೆಳ್ಳಿ ಈ ಥರ ಮಂಗಳಕರ ವಸ್ತುಗಳು ಕಳೆದೋಗ್ಬಿಡುತ್ತವೆ. ಅದು ಕೂಡ ನಮ್ಮ ಮನೆಗೆ ಬಡತನ ಬರ್ತಾ ಇದೆ, ಕಷ್ಟ ಬರ್ತಾ ಇದೆ ಅನ್ನೋದ್ರ ಸೂಚನೆ. ಯಾವುದೇ ಆದ್ರೂ ಲಕ್ಷ್ಮೀ ದೇವಿಯ ಕೋಪ ಬಂದರೆ ನಮಗೆ ಅಪಾಯ ತಪ್ಪಿದ್ದಲ್ಲ. ಈ ಥರ ಆದಾಗ ನಾವು ಮನೆ ದೇವರಿಗೆ ಮುಡುಪು ಕಟ್ಕೊಂಡು ಬರೋ ಕಷ್ಟ ಅಂತೂ ತಪ್ಸೋಕ್ಕಾಗಲ್ಲ, ಆದರೆ ಅದನ್ನು ಕಮ್ಮಿ ಮಾಡಿಕೊಡೋ ತಾಯಿ ಅಂತ ಕೇಳ್ಕೊಬೋದು. ಇನ್ನು ಎರಡನೇದು ಮನೆಯಲ್ಲಿ ತೊಟ್ಟಿಕ್ಕುವ ನಲ್ಲಿ. ಕೆಲವೊಂದು ನಲ್ಲಿಗಳು ತೊಟ್ಟಿಕ್ತಾನೇ ಇರುತ್ತವೆ. ಆ ನಲ್ಲಿಗಳು ತೊಟ್ಟಿಕ್ತಾ ಇರಿದೆ ಅಂದರೆ ನಮಗೆ ಕಷ್ಟ ಬರುತ್ತೆ, ಬಡತನ ಬರುತ್ತೆ ಅನ್ನೋ ಮುನ್ಸೂಚನೆ ಆಗುತ್ತೆ. ಆಗ ಏನು ಮಾಡಬೇಕಪ್ಪ ಅಂದರೆ ಆ ನಲ್ಲಿನ ರಿಪೇರಿ ಮಾಡಿಸಿ ತೊಟ್ಟಿಕ್ಕದೇ ಇರೋ ರೀತಿ ಮಾಡಬೇಕು. ನಾವು ಹಾಗೆ ಬಿಟ್ಕೊಂಡ್ರೆ ಅದು ನಾವು ಬರೋದಕ್ಕೆ ಆಹ್ವಾನ ಕೊಟ್ಟಂಗೆ ಆಗುತ್ತೆ. ಇನ್ನು ಮೂರನೇದು ಮನಿ ಪ್ಲ್ಯಾಂಟ್ ಚೆನ್ನಾಗಿ ಬೆಳೆದ್ರೆ ನಮಗೆ ದುಡ್ಡು ಕಾಸು ವ್ಯವಹಾರ ಎಲ್ಲ ಚೆನ್ನಾಗಾಗುತ್ತೆ ಅಂತ ಹೇಳ್ತಾರೆ, ನಾವು ಅಭಿವೃದ್ಧಿ ಆಗತ್ವಿ ಅಂತ ಹೇಳ್ತಾರೆ. ಅದೇ ರೀತಿ ಮನಿ ಪ್ಲ್ಯಾಂಟ್ನ ಒಣಗೋದ್ರೆ ಅದು ಲಕ್ಷ್ಮಿಯ ಕೋಪ ಆಗಿದೆ, ಲಕ್ಷ್ಮಿ ನಮ್ಮ ಮೇಲೆ ಮುನಿಸ್ಕೊಂಡಿದ್ದಾಳೆ ಅಂತ. ಹಾಗಾಗಿ ಮನಿ ಪ್ಲ್ಯಾಂಟು ಒಣಗದೇ ಇರೋ ರೀತಿ, ಅಂದರೆ ವಾರಕ್ಕೊಂದ್ಸರಿ ನೀವು ನೀರಿನಲ್ಲಿಟ್ಟಿದ್ರೆ ವಾರಕ್ಕೊಂದ್ಸರಿ ನೀರನ್ನ ಬದಲಾಯಿಸಿ ಅದನ್ನು ನೀಟ್ ಮಾಡಿ ಮತ್ತೆ ಹಾಕಬೇಕು. ಅಕಸ್ಮಾತ್ ಮಣ್ಣಲ್ಲಿ ನೆಟ್ಟಿದ್ರೆ ಅದನ್ನು ಅಲ್ಲಿಗೆ ಪೌಷ್ಟಿಕಾಂಶ ಏನಾದರೂ ಅದಕ್ಕೆ ಗೊಬ್ಬರ ಹಾಕೋದು, ಈ ತೊಪ್ಪೆ ಗೊಬ್ಬರ ಅಥವಾ ಏನಾದರೂ ಗೊಬ್ಬರಗಳನ್ನ ಹಾಕಿ ಅದನ್ನು ಚೆನ್ನಾಗಿ ಬೆಳೆಯೋ ರೀತಿ ಮಾಡಬೇಕು. ಮತ್ತು ಮನಿ ಪ್ಲ್ಯಾಂಟು ಅಲ್ಲಿ ಯೆಲ್ಲೋ ಕಲರ್ ಬಂದಿರೋ ಎಲೆಗಳಿದ್ರೆ ಅದನ್ನು ಕೈಯಲ್ಲಿ ಕೀಳಬಾರ್ದು, ಕತ್ತರಿಲಿ ಕಟ್ ಮಾಡಬೇಕು. ಆವಾಗ ಅದು ಚೆನ್ನಾಗಿ ಬೆಳೆಯುತ್ತೆ. ಯೆಲ್ಲೋ ಕಲರ್ ಇದ್ದರೆ ಅದು ಕೂಡ ನಮಗೆ ಲಕ್ಷ್ಮಿಯ ಕೋಪ ಬಂದಿದೆ ಅಂತಲೇ ಅರ್ಥ. ಇನ್ನು ಮನೆಯಲ್ಲಿ ಹಾಲು ಉಕ್ಕಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತೀವಿ. ಮನೆಯಲ್ಲಿ ಹಾಲು ಉಕ್ಕಿದ್ರೆ ಮನೆ ಹಾಲುಕ್ದಂಗೆ ಉಕ್ಕುತ್ತೆ ಅಂತ ಹೇಳ್ತೀವಿ. ಅದೇ ಪ್ರತಿದಿನ ಹಾಲು ಉಕ್ತಾ ಇದ್ರೆ ನಾವು ಏನೋ ಮಾಡ್ತಾ ಇರ್ತೀವಿ, ಅಕಸ್ಮಾತಾಗಿ ಹಾಲು ಉಕ್ಬಿಡುತ್ತೆ. ಒಂದಿನ ಹಾಲು ಉಕ್ಕಿದ್ರೆ ಒಳ್ಳೆಯದು, ಶುಭ ಆಗುತ್ತೆ ಅಂತ, ಮನೆಗೇನೋ ಒಳ್ಳೇದಾಗುತ್ತೆ ಅಂತ. ಅದೇ ಪ್ರತಿದಿನ ನಮಗೆ ಗಮನ ಕೊಡ್ತಾ ಇರ್ತೀವಿ, ಆ ಕ್ಷಣದಲ್ಲಿ ಆ ಕಡೆ ಈ ಕಡೆ ಗಮನ ಹೋಗುತ್ತೆ, ಆ ಟೈಮಲ್ಲಿ ಹಾಲು ಉಕ್ಬಿಡುತ್ತೆ. ಆ ರೀತಿ ಪ್ರತಿದಿನ ಆಗ್ತಾ ಇದೆ, ಒಂದು 4-5 ದಿನ ಕಂಟಿನ್ಯೂಸ್ ಆಗಿ ಆಗ್ತಾ ಇದೆ ಅಂದರೆ ಅದು ಅಶುಭದ ಸೂಚನೆ ಆಗುತ್ತೆ. ಮನೆಯಲ್ಲಿ ಆ ರೀತಿ ಹಾಲು ಉಕ್ತಿರೋ ರೀತಿ ನೋಡ್ಕೋಬೇಕು. ಅಪರೂಪಕ್ಕೆ ಒಂದಿನ ಉಕ್ಕಿದ್ರೆ ಒಳ್ಳೆಯದು, ಪ್ರತಿದಿನ ಉಕ್ತಾ ಇರೋ ರೀತಿ ನೋಡಿಕೊಂಡು ಹಾಲನ್ನು ನೀಟಾಗಿ ಕಾಯಿಸ್ಕೋಬೇಕಾಗತ್ತೆ. ಇದಿಷ್ಟು ಲಕ್ಷ್ಮೀ ದೇವಿ ಕೋಪಗೊಂಡಿರೋ ಸೂಚನೆಗಳು. ಈ ರೀತಿ ಆದಾಗ ಲಕ್ಷ್ಮೀ ದೇವಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಅರ್ಚನೆ ಮಾಡಿಸ್ಕೊಂಡು ಬನ್ನಿ. ಮತ್ತು ಏನಾದರೂ ತಪ್ಪು ಕಾಣಿಕೆ ಕಟ್ಕೊಂಡು ತಾಯಿ ಏನೂ ಕೆಟ್ಟದ್ದು ಮಾಡಬೇಡಮ್ಮ ಅಂತ ಅಂದ್ಕೊಂಡು ಪೂಜೆ ಮಾಡ್ಕೊಳ್ಳಿ. ಇದಿಷ್ಟು ಬಡತನ ಬರೋದು ಅಥವಾ ಲಕ್ಷ್ಮೀ ದೇವಿ ಕೋಪ ಆಗಿರುವಂಥ ಸೂಚನೆಗಳು. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದಾರೆ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.